ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಮ್ಮನವ್ರನ್ನ ಎದ್ದು ಹಾಕೊಂಡಿಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಜಾಜಿ ಯಾವಾಗ ನಾನು ಹೊಟ್ಟೆ ತುಂಬ ಒಪ್ಪಿಟ್ಟು ತಿಂತೀನಿ, ನೀನು ಖಾಲಿ ಹೊಟ್ಟೆಲಿದ್ಯಾ. ನೀನು ತಿನ್ನೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ. ಶೇಖರಿ, ಶೇಖರಿ, ಯಾಕೆ ಅಷ್ಟೊಂದು ಕೂಗ್ತೀರಾ? ಏನಾಗಬೇಕಿತ್ತು? ನೀನ್ ಯಾವನು ನನ್ನ ಪ್ರಶ್ನೆ ಮಾಡೋದಕ್ಕೆ? ಇರೋದು ಕಂಡೋರ್ ಬಂದ್ಲಾದ್ರೂ ನನ್ನೇ ಪ್ರಶ್ನೆ ಮಾಡ್ತೀಯಾ? ಬಾಯಿ ಮುಚ್ಕೊಂಡು ಜಾಜಿಯಲ್ಲಿದ್ದಾಳೆ ಕರೆ. ಇಲ್ಲ, ಅವಳು ಬರೋದಿಲ್ಲ. ಸುಂದ್ರಿನ ಮುಗ್ಸಾಯ್ತು, ಈಗ ಜಾಜಿ ಮೇಲ್ಕೊಂಡು ಇಟ್ಟಿದ್ದೀರಾ? ಮುಚ್ಚು ಬಾಯ್. ನಿನ್ನ ಹತ್ರ ಮಾತಾಡೋ ಸಮಯ ನನ್ನಲ್ಲಿಲ್ಲ. ಕರಿ ಜಾಜಿನ. ಇಲ್ಲ, ನಾನು ಕರೆಯಲ್ಲ. ಏಯ್, ಜಾಜಿ, ಆ ಬುಟ್ಟಿಲಿ ಏನಿತ್ತು? ದಕ್ಷಿಣನಾಥನ್ ಪ್ರಸಾದ. ಯಾಕೆ ಶಾಸ್ತ್ರಿಗಳೇ, ಅರಿಹಂತಪುರದಿಂದ ಈಗ ಬಂದ್ರ? ಬನ್ನಿ ಕೂತ್ಕೊಳ್ಳಿ. ಸುಂದ್ರಮ್ಮ ಎಲ್ಲಿ? ಅದೆಲ್ಲ ಬಿಡು. ಪ್ರಸಾದ ಅಂದ್ರೆ ಏನ್ ಪ್ರಸಾದ? ಹೂವ, ಹಣ್ಣ? ಏನ್ ಪ್ರಸಾದ? ಹೂವು ಹಣ್ಣು ಎರಡೂ ಇತ್ತು. ಹೂ ಮಾತ್ರ ಇದೆ, ಹಣ್ಣಲ್ಲಿ? ಅದು ನಾನು ಹಣ್ಣನ್ನು ತಿನ್ಬಿಟ್ಟೆ. ತಿಂದುಬಿಟ್ಯಾ? ಆ ಹಣ್ಣನ್ನ ನೀನೇ ತಿಂದುಬಿಟ್ಯಾ? ತಿಂದುಬಿಟ್ಯಾ? ಅಂತೂ ಪರಶಿವನ ಅಪೇಕ್ಷೆಯಂತೆ ನನ್ನ ಪರಮಭಕ್ತೆ ಜಾಜಿ ಹಣ್ಣನ್ನು ತಿಂದಿದ್ದಾಳೆ. ಶ್ರೀಚಕ್ರವೇ ಹಣ್ಣಾಗಿ ಅವಳ ಗರ್ಭ ಸೇರಿದೆ. ಅವಳ ದೇಹವೇ ಶ್ರೀಚಕ್ರಕ್ಕೆ ರಕ್ಷಣೆಯಾಗಿ ನಿಂತಿದೆ. ಇನ್ನು ಒಳ ಸೇರಿರುವ ಬೀಜ ಹಣ್ಣಾಗಿ ಅರಳಿ ಹೊರಬರಲೇಬೇಕು. ಅದಕ್ಕೊಂದು ದಾರಿ ಸೂಚಿಸಬೇಕು. ಅದನ್ನು ನಿರ್ಧರಿಸೋ ಸಮಯವೀಗ. ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ದಿರೋ ಹಾಗಾಯ್ತಲ್ಲ ವಿರೂಪಾಕ್ಷ. ಈಗೇನು ಮಾಡೋದು? ಈ ಜನ್ಮದಲ್ಲೂ ಶ್ರೀಚಕ್ರ ನಮ್ಮ ಕೈ ತಪ್ಪಿ ಹೋಯ್ತು.
ಜನ್ಮ ಜನ್ಮಾಂತರಗಳಿಂದಲೂ ಪ್ರಯತ್ನ ಪಡ್ತಾ ಇರೋ ಶ್ರೀಚಕ್ರದ ಆಸೆನ ಇಷ್ಟು ಬೇಗ ಬಿಟ್ಬಿಟ್ರೆ ಹೇಗೆ ಕಟ್ಕೆ? ಪ್ರಯತ್ನದಲ್ಲಿ ಫಲವಿದೆ, ಪ್ರಯತ್ನ ಪಡಬೇಕು. ಶ್ರೀಚಕ್ರ ಹಣ್ಣಿನ ರೂಪ ತಾಳಿ ಮಾನವ ದೇಹ ಸೇರಾಯ್ತು. ಇನ್ಯಾವ ಪ್ರಯತ್ನ? ಇಲ್ಲಿ ಎಲ್ಲಿ ಶ್ರೀಚಕ್ರ? ಶ್ರೀಚಕ್ರ ಯಾಕೆ ಹಣ್ಣಾಯ್ತು, ಅದನ್ನ ಪಡ್ಕೊಳ್ಳೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ನೀನ್ ಸಿಗೋದೇ ಇಲ್ಲ ಅನ್ನೋ ಹೋಗಿ ಮಾತಾಡ್ತಾ ಇದೆಯಲ್ಲ. ಅದ್ ಯಾಕಾದ್ರೂ ಹಣ್ಣಾಗಿರ್ಲಿ, ಆದ್ರೆ ಮಾನವ ದೇಹ ಸೇರಿದ್ದು ನಿಜ ತಾನೆ. ನಮ್ಮ ಆಸೆಗಳೆಲ್ಲ ನುಚ್ಚು ನೂರಾಗೋಯ್ತು, ನಮ್ಮ ಶ್ರಮ ಮಣ್ಣು ಪಾಲಾಗೋಯ್ತು. ಕದಂಬವನವಾಸಿನಿ ಕನಕವಲ್ಲರೆ ಧಾರಿಣಿ ಮಹಾರ್ಹಮಣಿ ಹಾರಿಣಿ ಮುಖ ಸಮುಲ್ಲಸತ್ವಾರುಣಿ ದಯಾ ವಿಭವಕಾರಿಣಿ. ಲಲಿತಾ, ಎಲೆ ಹೊಂದಿಸ್ಕೊಂಡು ತಂದಿದ್ದೀನಿ, ತಗೋ. ಲೋ ಶೇಖರಿ, ಅಮ್ಮ, ಶ್ರೀಚಕ್ರದ ವಿಚಾರ ಏನಾಯ್ತು? ಅದು ಕಳವಾದ್ದೇ ಬಂತು, ಆಮೇಲೆ ಅದರ ಸಮಾಚಾರನೇ ತಿಳಿಲಿಲ್ವಲ್ಲೋ? ಹೌದಮ್ಮ, ಅದು ಕಳೆದು ಹೋದ್ಮೇಲೆ ಏನಾಯ್ತೋ ಏನು ಕತೆನೋ ಯಾರಿಗೂ ಗೊತ್ತೇ ಇಲ್ಲ. ಅದಕ್ಕೆ ಅಂತಾನೆ ಓಡಾಡ್ತಾ ಇದ್ನಲ್ಲ ಆ ಪೊಲೀಸ್ ಮಾರಿಗುಡಿ, ಅವನು ಸತ್ತೋದ್ನಂತೆ. ನಿನಗೆ ಗೊತ್ತಾಯ್ತಾ ವಿಷಯ? ಅಲ್ಲ, ಅರಿಹಂತಪುರದಲ್ಲಿ ನಡೀತಿದ್ದು ಇಲ್ಲಿವರೆಗೂ ಬಂತ ಸುದ್ದಿ? ಬರ್ದೆ ಸತ್ತಿರೋದು ಪೊಲೀಸ್ನವನು. ಮೊನ್ನೆ ಯಾರೋ ಮಾತಾಡ್ಕೋತಾ ಇದ್ರು, ಕೇಳಿಸ್ಕೊಂಡೆ. ಏನು ಸ್ಪಷ್ಟ ಇಲ್ಲ, ಹಾಗೆ ಹೀಗೆ ಅಂತ ಇದ್ರು. ಅದೇ ಊರಿನಲ್ಲಿದ್ದು ನಮಗೆ ಗೊತ್ತಾಗ್ಲಿಲ್ಲ ಅಂತೀನಿ. ಅಮ್ಮ, ಕೆಲವ್ರಂದ್ರು ಅವ್ನು ಕೊಲೆ ಆಗೋದ ಅಂತ, ಇನ್ ಕೆಲವರು ಮಾಟ ಮಂತ್ರಕ್ಕೆ ಬಲಿಯಾದ ಅಂದ್ರು, ಇನ್ ಕೆಲವ್ರಂತೂ ಯಾವುದೋ ಕಾಡು ಪ್ರಾಣಿ ಬಾಯಿಗೆ ಸಿಕ್ಕ ಹಾಕೊಂಡು ಹೋಗ್ಬಿಟ್ಟ ಅಂದ್ರು. ಅದೇನಾಯ್ತೋ ಯಾರಿಗ್ ಗೊತ್ತಾಗ್ಲಿಲ್ಲ. ಏನಾದ್ರೂ ಶ್ರೀಚಕ್ರ ವಾಪಸ್ ಸಿಗ್ಲಿಲ್ವಲ್ಲ? ಇನ್ನೇನ್ ಕೇಡ್ ಕಾದಿದ್ಯೋ ಈ ಚಕ್ರಾಪುರಿಗೆ. ಹಾಗೇನೂ ಆಗೋಲ್ಲ, ನೀನು ಸುಮ್ಮನೆ ಇರು. ಅಮ್ಮನವರು ಶ್ರೀಚಕ್ರ ಕಳವಾಯ್ತು ಅಂತ ಹೇಳಿದ್ರೆ ಸುಮ್ಮನೆ ಬಿಟ್ಬಿಡ್ತಾರ? ಪುನಃ ಸಿಕ್ಕೇ ಸಿಗುತ್ತೆ, ಇಲ್ಲಿಗೆ ಬಂದು ನೆಲೆಸುತ್ತೆ. ಅದರ ಮೂಲ ಸ್ಥಾನ ಇದು. ಇಲ್ಲಿಗೆ ಬರದೆ ಇನ್ನೆಲ್ಲಿಗೆ ಹೋಗುತ್ತೆ ಹೇಳು? ನನಗೆ ನಂಬಿಕೆ ಇದೆ, ಅಮ್ಮನವರು ಏನಾದರೂ ಮಾಡಿ ಶ್ರೀಚಕ್ರ ಪುನಃ ಇಲ್ಲೇ ಬಂದು ನೆಲೆಸೋ ಹಾಗೆ ಏನಾದರೂ ಮಾಡೇ ಮಾಡ್ತಾರೆ. ಅಮ್ಮ, ಅಭಯವ ಕರುಣಿಸು ಅಭಯದಾತೆ ನೀ ವಿಶ್ವವ ಕಾಯುವ ವಿಶ್ವವಿನೋದಿ. ಅಭಯವ ಕರುಣಿಸು ಅಭಯದಾತೆ ನೀ ವಿಶ್ವವ ಕಾಯುವ ವಿಶ್ವವಿನೋದಿನಿ. ಭಕ್ತರ ಹರಸಲು ನೆಲೆಸಿದ ತಾಯೇ, ಅಳುವ ಕಣ್ಣೀರನ್ನು ಒರೆಸುವ ತಾಯೇ. ಚೆನ್ನಾಗಿದ್ದೀರಾ ತಾಯಿ? ನಿಮ್ಮನ್ನು ನೋಡಿ ಬಹಳ ದಿನಗಳೇ ಆಯಿತು. ಚೆನ್ನಾಗಿದ್ದೀನಿ ಶಾಸ್ತ್ರಿಗಳೇ, ನೀವು ಹೇಗಿದ್ದೀರಾ? ಆ ತಾಯಿ ತ್ರಿಪುರ ಸುಂದರಿ ದಯೆಯಿಂದ ಇಷ್ಟು ಮಟ್ಟಿಗಿದ್ದೀನಿ ನೋಡಿ. ತುಂಬ ದಿನಗಳಿಂದ ನಿಮ್ಮ ಬರುವಿಕೆಗೆ ಕಾಯ್ತಾ ಇದ್ದೆ. ಒಂದು ಸಂದೇಹ ನನ್ನನ್ನು ಕಾಡ್ತಾನೇ ಇದೆ. ನನ್ನ ಬರುವಿಕೆಗಾಗಿ ಕಾಯ್ತಿದ್ರ? ಏನು ನಿಮ್ಮ ಸಂದೇಹ? ನೀವು ಈ ಲೋಕದ ಸಾಧಾರಣ ಸ್ತ್ರೀಯರ ಹಾಗೆ ಕಾಣಿಸ್ತಾ ಇಲ್ಲ. ಯಾವುದೋ ಒಂದು ಅಸಾಧಾರಣ ಶಕ್ತಿ ನಿಮ್ಮಲ್ಲಿದೆ.
ಯಾರ ತಾಯಿ ನೀವು? ನಿಮಗೆ ಯಾಕೆ ಹಾಗನ್ನಿಸ್ತು? ಆವತ್ತು ನೀವು ಹೇಳಿದ ಹಾಗೆ ನದಿ ದಡದಲ್ಲಿ ಒಂದು ಮಣ್ಣಿನ ಹೆಂಟೆ ಸಿಕ್ತು. ಜಾಜಿಗೆ ಆವತ್ತು ನೀವು ಅದನ್ನು ಒಡೆದು ನೋಡು, ಅದರಲ್ಲಿ ಒಂದು ವಿಗ್ರಹ ಇರುತ್ತೆ ಅಂತ ಹೇಳಿದ್ರಂತೆ. ಹಾಗೆ ಒಡೆದು ನೋಡಿದ್ರೆ ಅದರಲ್ಲಿ ವಿಗ್ರಹ ಇತ್ತು. ಅದು ತ್ರಿಪುರ ಸುಂದರಿ ಅಮ್ಮನವರ ವಿಗ್ರಹ. ಪುನಃ ಜಾಜಿ ನಿಮಗೆ ಸಿಕ್ಕಿದಾಗ ಇದನ್ನು ತಗೊಂಡೋಗಿ ದಕ್ಷಿಣನಾಥನ ನೆತ್ತಿ ಮೇಲಿಟ್ಟು ಪೂಜೆ ಮಾಡು ಅಂತ ಹೇಳಿದ್ರಂತೆ. ಜಾಜಿ ಅದನ್ನೂ ಮಾಡಿ ಮುಗಿಸಲ್ಲಂತೆ. ಇದೆಲ್ಲ ಗಮನಿಸಿದ್ರೆ ಅಲೌಕಿಕವಾಗಿ ಕಾಣುತ್ತೆ. ಇದೆಲ್ಲ ನೀವು ಹೇಳಿದ್ದು ಹೇಳಿದ ಹಾಗೆ ನಡೀತಾ ಇದೆ ಅಂದಮೇಲೆ ನೀವು ಮಾನವ ಸಂಕುಲಕ್ಕೆ ಸಂಬಂಧಪಟ್ಟವರು ಅಲ್ಲ ಅಂತ ನನ್ನ ದೃಢ ನಂಬಿಕೆ. ಒಂದಂತೂ ಸತ್ಯ, ನೀವು ಸಾಧಾರಣ ದೀಪ ಮಾರೋ ಹೆಂಗಸಲ್ಲ, ನೀವೊಬ್ಬ ವಿಶೇಷ ವ್ಯಕ್ತಿ. ಹೌದು ತಾನೆ? ಇಲ್ಲದೇ ಇದ್ರೆ ಇಷ್ಟೆಲ್ಲ ವಿಷಯಗಳು ನಿಮ್ಗೆ ಹೇಗೆ ತಿಳಿಯುತ್ತೆ ಹೇಳಿ? ಅದರಲ್ಲೂ ಅಮ್ಮನವರ ಸಂಕಲ್ಪದಿಂದ ಮತ್ತೆ ಜೀವ ಪಡೆದ ಆ ಕೂಸಿಗೆ ಇದೆಲ್ಲ ನೀವು ಹೇಗೆ ಹೇಳೋಕ್ಕಾಗುತ್ತೆ? ನಾನು ವಿಶೇಷ ವ್ಯಕ್ತಿ ಅನ್ನೋದು ನಿಮಗೆ ಮನವರಿಕೆ ಆಯ್ತಲ್ವಾ? ಅಂದರೆ ನೀವು ಈಗ ನಾನು ಯಾರು ಅಂತ ತಿಳ್ಕೊಳ್ಳೋದು ಮುಖ್ಯ ಅಲ್ಲ. ತುರ್ತಾಗಿ ನಿಮ್ಮಿಂದ ಒಂದು ಕಾರ್ಯ ಆಗಬೇಕಾಗಿದೆ. ಅದೇನು ಹೇಳಿ ತಾಯಿ, ನೀವು ಹೇಳಿದ ಮಾತನ್ನು ತೆಗೆದುಹಾಕೋ ಅಷ್ಟು ಮೂರ್ಖ ನಾನಲ್ಲ. ನನ್ನಿಂದ ಅದೇನಾಗಬೇಕು ಹೇಳಿ? ಜಾಜಿ ಮದುವೆ. ಯಾಕೆ ಮೌನವಾಗ್ಬಿಟ್ರಿ? ಇದೇ ನೀವೀಗ ಮಾಡಬೇಕಾಗಿರೋ ಕೆಲಸ. ನೀವೇ ತಾಂಡಾದಿಂದ ಕರ್ಕೊಂಬಂದ ಹುಡುಗಿ ಜಾಜಿಗೆ ನಿಮ್ಮ ಸಮ್ಮುಖದಲ್ಲೇ ಮದುವೆ ಮಾಡಿಸಿ. ಅವಳು ಗರ್ಭವತಿಯಾಗಿ ಇನ್ನು 10 ತಿಂಗಳ ಒಳಗೆ ಅವಳ ಗರ್ಭದಲ್ಲಿ ಒಂದು ಮಹಾಶಕ್ತಿಯ ಜನನವಾಗಬೇಕಾಗಿದೆ. ನನಗೊಂದು ತಿಳಿತಾ ಇಲ್ಲ. ಇದು ದೈವಿ ಸಂಕಲ್ಪ ಶಾಸ್ತ್ರಿಗಳೇ. ಜಾಜಿ ಗರ್ಭಸಂಜಾತ ಶಿಶುವು ಅಸಾಧಾರಣ ಶಕ್ತಿಯನ್ನ ಮೈಗೂಡಿಸ್ಕೊಂಡು ಹುಟ್ಟತ್ತೆ. ನಿಖರವಾಗಿ ಇನ್ನು 10 ಹುಣ್ಣಿಮೆಗಳು. ಈ ಹುಣ್ಣಿಮೆಯಿಂದ 10ನೇ ಹುಣ್ಣಿಮೆಗೆ ಜಾಜಿಯ ಗರ್ಭದಲ್ಲಿ ಒಂದು ಶಿಶುವು ಜನನವಾಗಬೇಕು. ಹೀಗೆಲ್ಲ ಆಗಬೇಕು ಅಂದರೆ ಇನ್ನು 1 ತಿಂಗಳಲ್ಲಿ ಜಾಜಿ ಕಂಕಣ ಕೂಡು ಬರಬೇಕು. ಹೌದು, 1 ತಿಂಗಳ ಒಳಗಾಗಿ ಸತ್ಪಾತ್ರ ಪುರುಷನೊಂದಿಗೆ ಜಾಜಿಗೆ ಪಾಣಿಗ್ರಹಣ ಮಾಡಿಸ್ಬೇಕು. ಹಾಗೆ ಮಾಡಿಸಿದ್ರೆ ನಿಮ್ಮ ಸಾಧನೆ ಕ್ಷಿಪ್ರಗತಿಯಲ್ಲಿ ಸಾಗಿ ನಿಮ್ಮ ಆತ್ಮೋದ್ಧಾರ ಆಗತ್ತೆ. ಅಪ್ಪ 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 ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ದೀರಿ?
ಯಾಕೆ ಊಟ ಮಾಡ್ತಿಲ್ಲ? ನನಗೆ ಊಟ ಮಾಡೋ ಮನಸ್ಸಿಲ್ಲ. ರೀ, ಏನ್ರಿ ಆಯ್ತು ನಿಮಗೆ? ನೀವು ಬಾಯ್ ಬಿಟ್ಟು ಹೇಳಲಿಲ್ಲ ಅಂದರೆ ನಮಗೆ ಹೇಗೆ ಗೊತ್ತಾಗಬೇಕು? ಅದೇನು ಅಂತ ಹೇಳಿ. ನೀವು ಹೀಗೆ ಮನಸ್ಸಿಲ್ಲ ಅಂತ ಊಟ ಬಿಟ್ಟು ಕುಂತ್ರೆ ಆಗುತ್ತೇನ್ರಿ? ಯಾಕೆ, ನಮ್ಮಿಂದ ಏನಾದರೂ ಬೇಜಾರಾಯ್ತಾ? ಹಾಗೇನಿಲ್ಲಪ್ಪ. ನಂದೊಂದು ಮಾತಿದೆ, ಅದನ್ನು ನೀವು ನಡೆಸ್ಕೊಡೋ ಹಾಗಿದ್ದರೆ ನಾನು ಊಟ ಮಾಡ್ತೀನಿ. ಇಲ್ಲದೆ ಹೋದರೆ ಊಟ ಮಾಡಲ್ಲ. ಅದೇನು ಅಂತ ಹೇಳಿ ಮಾವ. ನಿಮ್ಗೆ ಯಾವ ಮಾತು ಬೇಡ ಅಂದಿದ್ದೀವಿ ನಾವು? ಹೌದಪ್ಪ, ತಿಳಿದೋರು ನೀವು, ದೊಡ್ಡವರು. ನೀವು ಹೇಳಿದ ಯಾವ ಮಾತು ಕೇಳಿಲ್ಲ ಹೇಳಿ ನಾವು. ನೀವೇನು ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತೀರಿ. ಹೇಳಿಪ್ಪ, ಏನಂಥ ಮಾತು? ಜಾಜಿನ ಇಲ್ಲಿ ಕರ್ಕೊಂಬಂದಿದ್ದು ನಾನು, ಹೌದಾ? ಹೌದು. ಜಾಜಿ ಇಲ್ಲೇ ಇರಬೇಕು ಅಂತ ಹಠ ಮಾಡಿ ನಿಲ್ಲಿಸಿದವನು ನಾನು, ಹೌದಾ? ಹೌದು. ಜಾಜಿಗೆ ಈ ಮನೆಯಲ್ಲಿ ಸುಂದರಿಗೆ ಸಿಕ್ಕದ ಸ್ಥಾನಮಾನಗಳೆಲ್ಲ ಸಿಕ್ಕಬೇಕು ಅಂತ ಹಠ ಮಾಡಿದವನು ನಾನು, ಹೌದಾ? ಹೌದಪ್ಪ. ಜಾಜಿನೇ ನಮ್ಮ ಸುಂದರಿ ಅಂತ ಹೇಳಿದವನು ನಾನು, ಹೌದಾ? ಹೌದಪ್ಪ, ಹೌದು. ನಮ್ಮ ಜಾಜಿ ವಿಷಯದಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ತಗೊಂಡಿರೋರು ನೀವೇನೆ. ಅದರಿಂದ ಈಗೇನಾಗಿದೆ ಹೇಳಿಪ್ಪ? ಶೇಖರಿ, ನಾನು ಜಾಜಿ ವಿಚಾರದಲ್ಲಿ ಮತ್ತೊಂದು ಪ್ರಮುಖ ನಿರ್ಧಾರ ತಗೊಂಡಿದ್ದೀನಿ. ಅದಕ್ಕೆ ನೀವೆಲ್ಲ ಒಪ್ಪಬೇಕು. ಪ್ರಮುಖ ನಿರ್ಧಾರನ? ಏನದು? ಅವಳ ಮದುವೆ. ನಾವು ಅದ್ರ ಬಗ್ಗೆ ಯೋಚಿಸಿದೀವಿ. ಬೆಳೆದು ನಿಂತ ಮಗಳು, ಇವತ್ತಲ್ಲ ನಾಳೆ ಮದುವೆ ಆಗಲೇಬೇಕು. ಅದರಲ್ಲೇನಿದೆ ವಿಶೇಷ? ವಿಶೇಷ ಇರೋದಕ್ಕೇನೆ ನಾನು ನಿಮ್ಮಗಳು ಒಪ್ಪಿಗೆ ಕೇಳ್ತೀನಿ. ಜಾಜಿ ಮದುವೆ ಇನ್ನೊಂದು ತಿಂಗಳು ಒಳಗೆ ಆಗಬೇಕು. ಅಂದರೆ ಮುಂದಿನ ಹುಣ್ಣಿಮೆ ಒಳಗಡೆ ಆಗ್ಬಿಡಬೇಕು. ನೀವೆಲ್ಲ ಒಪ್ಪಿ ಹೂ ಅನ್ನೋ ಹಾಗಿದ್ರೆ ನಾನು ಪರಿಸಂಜನೆ ಮಾಡಿ ಊಟ ಪ್ರಾರಂಭ ಮಾಡ್ತೀನಿ. ಇಲ್ಲ ಅಂದರೆ ಆಪೋಷಣ ತಗೊಂಡು ಹೇಳ್ತೀನಿ. ಇಷ್ಟು ಬೇಗ? ಇನ್ನೊಂದು ತಿಂಗಳ ಒಳಗೆ? ಅದು ಹೇಗೆ ಸಾಧ್ಯ? ಅಲ್ತಾ? ಅಲ್ಲ ರೀ, ಮದುವೆ ಅಂದ್ರೆ ಏನು ತಮಾಷೆನಾ? ಅಷ್ಟು ಬೇಗ ಹೇಗೆ ಮಾಡೋದಕ್ಕೆ ಸಾಧ್ಯ? ನೀನ್ ಸುಮ್ಮನಿರುಳಲ್ತ. ಅಪ್ಪ, ನೀವು ಹೇಳಿದ ಹಾಗೆ ಆಗಲಿ. ಈ ವಿಚಾರದಲ್ಲೂ ನಿಮ್ಮ ಮಾತೇ ಅಂತಿಮ.